ಸೊ ಗೈಸ್ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಿಲ್ಲ ಇಲ್ಲಿ ಬರ್ತೀನಿ ಅಂತ, ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗ್ತಿದ್ದೆ. ಹಂಗೆ ಒಳಗಡೆ ಹೋಗ್ತಿದ್ದೀನಿ. ಲೆಟ್ಸ್ ಗೋ. ಇದು ಆ್ಯಕ್ಚುಲಿ ಜಾಸ್ತಿ ಮೇಲೆ ಇದೆ ಗೈಸ್. ಇಲ್ಲಿ ಬರೋಕ್ಕೆ ತುಂಬ ಕಷ್ಟ ಆಗುತ್ತೆ ಆ್ಯಕ್ಚುಲಿ. ಸುತ್ತು ಒಳಗಡೆ ಕೆಳಗಡೆಯಿಂದ ಮೇಲೆ ಬರಬೇಕಂದ್ರೆ ನಾವು ಕೊನೆಗೂ ಕೆಳಗಡೆಯಿಂದ ನಡ್ಕೊಂಡು ಮೇಲಕ್ಕೆ ಬಂದುಬಿಟ್ವಿ. ಮೇಲಕ್ಕೆ ಬಂದು ನಮ್ಮ ಪಾಡಿಗೆ ನಾವು ಕೂತ್ಕೊಂಡಿದ್ವಿ. ನಮ್ಮ ಪಾಡಿಗೆ ನಾವು ಕೂತ್ಕೊಂಡಿದ್ದಾದಮೇಲೆ ಅವರೇ ಬಂದು ನಮ್ಮನ್ನು ಮಾತಾಡಿಸಿದ್ರು. ಅಷ್ಟೊತ್ತವರೆಗೂ ನಾವು ನಮ್ಮ ಸರೌಂಡಿಂಗ್ ಏನೇನಿದೆ ಹೆಂಗಿದೆ ಅಂತ ನಾವು ಪೂರ್ತಿ ವೀಡಿಯೋ ಮಾಡೋದ್ರಲ್ಲೇ ಇದ್ದೆ. ಆ್ಯಂಡ್ ಆ ಜಾಗ ಮಾತ್ರ ತುಂಬ ಕಾಮಾಗಿ, ಸೈಲೆಂಟಾಗಿ ಆ್ಯಂಡ್ ಅಷ್ಟೇ ಸ್ಪೇಷಿಯಸ್ ಆಗಿ, ತಣ್ಣಕ್ಕೆ ಆರಾಮಾಗಿ ಕೂತ್ಕೊಂಡು ತಿನ್ನೋದು ಅಷ್ಟೇ ಜಾಗ ಇತ್ತು. ಆ್ಯಂಡ್ ನೀವು ನೋಡ್ಬೋದು ನಮ್ಮ ಸರೌಂಡಿಂಗ್ ಹೆಂಗಿದೆ ಅಂತ. ಆ್ಯಂಡ್ ನಾವು ಕೂತ್ಕೊಂಡಿರೋ ಜಾಗ ಆಗಲಿ, ನಮ್ಮ ಸರೌಂಡಿಂಗ್ ಆಗಲಿ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ರು. ಅಲ್ಲಿರೋ ಮ್ಯಾನೇಜ್ಮೆಂಟ್ ಆಗಿರಲಿ, ಅಲ್ಲಿ ಯಾರೇ ಆಗಿರಲಿ, ಬಟ್ ಪ್ಲೇಸ್ ವಾಸ್ ವೆರಿ ಕ್ಲೀನ್. ನಮ್ಮ ಫುಡ್ ಬರೋದು ಸ್ವಲ್ಪ ಲೇಟ್ ಆಯಿತು, ಬಟ್ ಆದರೂ ನಾವು ವೆಯ್ಟ್ ಮಾಡ್ತಿದ್ವಿ. ನಾವು ಆರ್ಡರ್ ಮಾಡಿದ್ದು ಬಂದುಬಿಡ್ತು. ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಂತಾರಲ್ವಾ, ಅದೇ ಥರ ಅವರು ನಾವು ಆರ್ಡರ್ ಮಾಡಿದ್ದ ಫುಡ್ನ ಬಡಿಸೋಕ್ಕೆ ಭಾಳ ಲೇಟಾಗಿ ಐ ವಾಸ್ ಇಂಪ್ರೆಸ್. ಭಾಳ ಲೇಟಾಗಿ ಅದು ರೆಸ್ಟೋರೆಂಟ್ ಅಲ್ಲ, ಸ್ವಂತ ನಮ್ಮ ಮನೆ ಆ ಥರ ಕಂಪ್ಲೀಟ್ ಫೀಲ್ ಆಯಿತು ನನಗಾದರೆ ಪರ್ಸ್ನಲಿ. ಆ್ಯಕ್ಚುಲಿ ನಾನು ಇಲ್ಲೇ ಶಾಕ್ ಆಗಿದ್ದು, ಯಾಕಂದರೆ ಪ್ರತಿ ಕಡೆ ಬಿರಿಯಾನಿ ಕ್ವಾಂಟಿಟಿ ಕಮ್ಮಿ ಕೊಡ್ತಾರೆ. ಅಂದರೆ ಬೌಲ್ ಸಿಕ್ಕಿದಿರುತ್ತೆ, ರೈಸ್ ಮಾತ್ರ ಜಾಸ್ತಿ ಆಗ್ದಂಗೆ ಫೀಲ್ ಕೊಡಬೇಕು ಅಂತ. ಬಟ್ ಇಲ್ಲಿ ಹಂಗಿದ್ದಿಲ್ಲ. ರೈಸು ಬೌಲು ಎರಡು ದೊಡ್ಡದಾಗಿತ್ತು, ಪ್ಲಸ್ ಕ್ವಾಂಟಿಟಿಗಿಂತ ಕ್ವಾಂಟಿಟಿ ಎರಡು ಜಾಸ್ತಿ ಕೊಟ್ಟಿದ್ರು. ಚಿಕನ್ನ ಬೈಟ್ ಮಾಡಿದ ತಕ್ಷಣ ಆ ಟೇಸ್ಟ್, ಇಟ್ ವಾಸ್ ನೆಕ್ಸ್ಟ್ ಲೆವೆಲ್ ಗೈಸ್. ಅದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಕೂಡ ಆಗ್ತಾಯಿಲ್ಲ, ಅಷ್ಟು ಸಖತ್ತಾಗಿತ್ತು ಟೇಸ್ಟ್. ಕಬಾಬ್ ವಾಸ್ ನೆಕ್ಸ್ಟ್ ಲೆವೆಲ್ ಗಾಯ್ಸ್. ಸೀರಿಯಸ್ಲಿ ಕಬಾಬ್ ಬರೀ ಕಬಾಬೇ ತಿನ್ನಬೇಕು ಅಂತ, ಅಥವಾ ನೆಕ್ಸ್ಟ್ ಟೈಮ್ ಹೋದರೆ ಬರೀ ಕಬಾಬೇ ಟ್ರೈ ಮಾಡಬೇಕು ಅಂತ ಅನಿಸೋ ಅಷ್ಟು ಚೆನ್ನಾಗಿತ್ತಲ್ಲಿ. ಕ್ರೇಜಿ ಇದೆ ಫುಡ್ ಮಾತ್ರ. ಒಂದು ಮಾತು ಕೂಡ ಮಾತಾಡೋಂಗಿಲ್ಲ, ಅಷ್ಟು ಚೆನ್ನಾಗಿದೆ ಫುಡ್ ಮಾತ್ರ. ದಿಸ್ ಇಸ್ ಕಾಂಪ್ಲಿಮೆಂಟ್ ಆ್ಯಕ್ಚುಲಿ. ಟೇಸ್ಟ್ ಇಸ್ ರಿಯಲಿ ಮ್ಯಾವೆಲಸ್ ಗೈಸ್. ಸಕ್ಕತ್ ಟೇಸ್ಟ್ ಇದೆ.
ಯಾವುದೇ ಥರ ಸ್ಮೆಲ್ ಆಗಲಿ ಬ್ಯಾಡ್ ಸ್ಮೆಲ್ ಆಗಲಿ ಫುಡ್ಡಿಂದ ಬರ್ತಿದ್ದಿಲ್ಲ. ಆ್ಯಂಡ್ ಫುಡ್ ಕಂಪ್ಲೀಟಾಗಿ ಪರ್ಫೆಕ್ಟಾಗಿ ಕುಕ್ ಆಗಿತ್ತು, ಕರೆಕ್ಟಾಗಿ ಕುಕ್ ಆಗಿತ್ತು. ನಾನು ಪ್ರತಿಯೊಂದು ಬೈಟ್ನು ಎಂಜಾಯ್ ಮಾಡ್ಕೊಂಡು ತಿಂತಿದ್ದೆ, ಅಷ್ಟು ಚೆನ್ನಾಗಿತ್ತು ಫುಡ್ಡು. ಬೇರೆ ರೆಸ್ಟೋರೆಂಟಲ್ಲಿ ಅಥವಾ ಎಲ್ಲನ ಬೇರೆ ಕಡೆ ಫುಡ್ ಟ್ರೈ ಮಾಡುವಾಗ ಉಪ್ಪು ಜಾಸ್ತಿ ಅಥವಾ ಕಮ್ಮಿ ಇರುತ್ತೆ, ಖಾರ ಜಾಸ್ತಿ ಕಮ್ಮಿ ಇರುತ್ತೆ, ಇಲ್ಲಾಂದರೆ ಒಂದೊಂದು ಸತಿ ಆ ಥರ ಆಗ್ತಿರ್ತದೆ. ಬಟ್ ಇಲ್ಲಿ ಮಾತ್ರ ಟೇಸ್ಟ್ ವಾಸ್ ಪರ್ಫೆಕ್ಟ್ ಆಗಿತ್ತು ಗೈಸ್. ಟೇಸ್ಟ್ ವಾಸ್ ರಿಯಲಿ ಪರ್ಫೆಕ್ಟ್. ಆ್ಯಂಡ್ ಫುಡ್ಡು ಅಷ್ಟೇ ಚೆನ್ನಾಗಿತ್ತು. I personally love this. ಆ್ಯಂಡ್ ಈಗ ನಮ್ಮ ಇಂಪಾರ್ಟೆಂಟ್ ರಿವ್ಯೂ ಕೊಡೋ ಟೈಮ್ ಬಂದಿದೆ. ಎಲ್ಲರಿಗೂ ಗೊತ್ತಿರೋ ವಿಚಾರನೇ, ಬಿರಿಯಾನಿ ಪ್ಲಸ್ ಲೆಮನ್ ಈಸ್ ಈಕ್ವಲ್ಸ್ ಟು ಹೆವೆನ್ ಅಂತ. ಸೊ ನಾವು ಕೂಡ ಟ್ರೈ ಮಾಡ್ತಿದ್ದೀವಿ. ಲೆಟ್ಸ್ ಗೋ. ಟೇಸ್ಟು ಪರ್ಫೆಕ್ಟ್ ಆಗಿತ್ತು. ಆ್ಯಂಡ್ ರೈಸ್ ಕಂಪ್ಲೀಟಾಗಿ ಬಾಯ್ಲ್ ಆಗಿ ಪರ್ಫೆಕ್ಟ್ ಟೇಸ್ಟ್ನ ಇಟ್ಕೊಂಡಿತ್ತು. ರೈಸ್ ವಾಸ್ ಫ್ಯಾಬುಲಸ್. ಇದು 99 ರೂಪೀಸ್ ಅನ್ಲಿಮಿಟೆಡ್ ಕಾಂಬೋ ಆಗಿದ್ದರಿಂದ ನಾವು ಅಲ್ಲಿ ಬಡಿಸಿದ್ದನ್ನೇ ಕಂಪ್ಲೀಟಾಗಿ ತಿನ್ನೋಕ್ಕಾಗಿಲ್ಲ. ಆ್ಯಕ್ಚುಲಿ ಇಲ್ಲಿಗೆ ಬಂದಿದೆ ಅನ್ಎಕ್ಸ್ಪೆಕ್ಟೆಡ್, ಬಟ್ ಟೇಸ್ಟ್ ಇಸ್ ರಿಯಲಿ ಗುಡ್ ಗೈಸ್. ಸೀರಿಯಸ್ಲಿ ಸಕ್ಕತ್ತಾಗಿದೆ. ಈ ಹೋಟೆಲ್ ಲಿಂಕ್ ಆ್ಯಂಡ್ ಅಡ್ರೆಸ್ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಮತ್ತು ನೀವು ಬನ್ನಿ, ನೀವು ಟ್ರೈ ಮಾಡಿ. ಸಕ್ಕತ್ತಾಗಿದೆ ಫುಡ್ ಮಾತ್ರ. ಫುಡ್ ಕ್ವಾಲಿಟಿನೂ ಅಷ್ಟೇ, ಫುಡ್ ಕ್ವಾಂಟಿಟಿನೂ ಅಷ್ಟೇ. ಎವ್ರಿಥಿಂಗ್ ಇಸ್ ಎ ವರ್ತ್ ಗೈಸ್. ಆ್ಯಕ್ಚುಲಿ ನಾವು ತಿಂದಿರೋದು 99 ರೂಪೀಸ್ದು ಕಾಂಬೋ ಇದು. ಈ 99 ರೂಪೀಸ್ ಕಾಂಬೋ ಇದಕ್ಕಿಂತ ಈ 99 ರೂಪೀಸ್ ಕೊಡ್ಬೋದು. ಇದು 200 ರೂಪೀಸ್ ಕೊಟ್ಟರು ಕಮ್ಮಿನೇ, ಬಿಕಾಸ್ ಅಷ್ಟು ಬರ್ತಿದೆ ಗೈಸ್. ಇದು ಕ್ವಾಲಿಟಿ ಆಗಿರಲಿ, ಕ್ವಾಂಟಿಟಿ ಆಗಿರಲಿ, ಟೇಸ್ಟ್ ಆಗಿರಲಿ, ಸಕ್ಕತ್ತಾಗಿದೆ ಟೇಸ್ಟ್ ಮಾತ್ರ. ಟೇಸ್ಟಲ್ಲಿ 10 ಅನ್ನೋ ಏನೋ ರೇಟಿಂಗ್ ಇದೆ. ಲೈಕು ನಾನು ಪಕ್ಕ 10 ಔಟ್ ಆಫ್ 10 ಕೊಡ್ತೀನಿ ಟೇಸ್ಟ್ಗೆ. ಕ್ವಾಲಿಟಿಗೂ 10 ಔಟ್ ಆಫ್ 10, ಕ್ವಾಂಟಿಟಿಗೂ 10 ಔಟ್ ಆಫ್ 10. ಇಟ್ ಈಸ್ ರಿಯಲಿ ಕ್ರೇಜಿ ಗೈಸ್. ಸಖತ್ ಕ್ರೇಜಿ ಇದೆ ಬಿರಿಯಾನಿ.
ಗಾರ್ಡನ್ ಇದೆ. ಆರಾಮಾಗಿ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ಮಕ್ಕಳೆಲ್ಲ ಗಾರ್ಡನ್ ಎಲ್ಲ ಆಡ್ಕೊಂಡು ಸೊ ಅರುಣ್ ಅವ್ರನ್ನ ಕೂಡ ಗ್ರೂಪ್ಸ್ AVG ಗ್ರೂಪ್ಸ್ ಆ್ಯಂಡ್ ಅರುಣ್ ಅವ್ರನ್ನ ಮೀಟ್ ಮಾಡಿ ಅವ್ರ ಅಡ್ರೆಸ್ ಕೂಡ ಹೇಳಿದ್ದಾರೆ. ಆ್ಯಂಡ್ ಅವ್ರು ಹೇಳ್ತಾ ಇದ್ದಾರೆ ಮೇಲೆ ಇನ್ನೊಂದೇನು ಓಪನ್ ಆಗುತ್ತೆ ಫುಲ್ ಫ್ಯಾಮಿಲಿ ತಿನ್ನೋಕ್ಕೆ ಅಂತ. ಸೊ ಪ್ರತಿಯೊಬ್ಬರು ಬನ್ನಿ ತಿನ್ನಿ ಅಂತ ನಾನು ರೆಕಮೆಂಡ್ ಮಾಡ್ತಿದ್ದೀನಿ. ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.